ಎಸಿಸಿ ಅಧ್ಯಕ್ಷ ಮೊಯ್ಸಿನ್ ನಕ್ವಿ ಬುಧವಾರ ಎಸಿಸಿ ಪ್ರಧಾನ ಕಚೇರಿಯಲ್ಲಿ ತಮ್ಮಿಂದ ಏಷ್ಯಾ ಕಪ್ ಟ್ರೋಫಿಯನ್ನ ಸ್ವೀಕರಿಸಲು ಭಾರತ ತಂಡಕ್ಕೆ ಸ್ವಾಗತ ಎಂದು ಹೇಳಿದ್ದಾರೆ. ಚಾಂಪಿಯನ್ ತಂಡಕ್ಕೆ ಅತ್ಯುನ್ನತ ಪ್ರಶಸ್ತಿ ಸಿಗದಿರುವ ಬಗ್ಗೆ ನಡೆಯುತ್ತಿರುವ ವಿವಾದದ ಮಧ್ಯೆ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ ನಕ್ವಿ, ಭಾನುವಾರ ನಡೆದಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ತಮ್ಮ ವರ್ತನೆಯಿಂದಾಗಿ ಮಂಗಳವಾರ ನಡೆದಿದ್ದ ಎಸಿಸಿಯ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಬಿಸಿಸಿಐ ಅಧಿಕಾರಿಗಳಿಗೆ ಕ್ಷಮೆಯಾಚಿಸಿದ್ದಾರೆ ಎಂಬ ವರದಿಗಳನ್ನ ತಳ್ಳಿ ಹಾಕಿದ್ದಾರೆ. ಭಾರತ ತಂಡ ತಮ್ಮಿಂದ ಟ್ರೋಫಿಯನ್ನ ಸ್ವೀಕರಿಸಲು ನಿರಾಕರಿಸಿತು. ಈ ಕಾರಣದಿಂದ ತಾನು ಅದನ್ನ ತೆಗೆದುಕೊಂಡು ಹೋಗಬೇಕಾಯಿತು ಎಂದು ನಕ್ವಿ ಹೇಳಿದ್ದಾರೆ. ಎಸಿಸಿ ಅಧ್ಯಕ್ಷರಾಗಿ ನಾನು ಆ ದಿನ ಟ್ರೋಫಿಯನ್ನ ಹಸ್ತಾಂತರಿಸಲು ಸಿದ್ಧನಾಗಿದ್ದೆ ಮತ್ತು ಈಗಲೂ ನಾನು ಸಿದ್ಧನಾಗಿರುತ್ತೇನೆ. ಅವರು ನಿಜವಾಗಿಯೂ ಬಯಸಿದ್ರೆ ಎಸಿಸಿ ಕಚೇರಿಗೆ ಬಂದು ಅದನ್ನ ನನ್ನಿಂದ ತೆಗೆದುಕೊಳ್ಳಲು ಸ್ವಾಗತ. ನಾನು ಯಾವುದೇ ತಪ್ಪು ಮಾಡಿಲ್ಲ ಮತ್ತು ನಾನು ಎಂದಿಗೂ ಬಿಸಿಸಿಐಗೆ ಕ್ಷಮೆ ಯಾಚಿಸಿಲ್ಲ, ಎಂದಿಗೂ ಹಾಗೆ ಮಾಡುವುದಿಲ್ಲ ಎಂದು ನಕ್ವಿ ಹೇಳಿದ್ದಾರೆ.